ಏನೋ ಭಾಳ ಏನು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ BJP ಅವರು. ನಮ್ಮ ಅಕ್ಕನೂ ಹೇಳೋರೆ, ನಮ್ಮ ಶೋಭಕ್ಕ ಭಾಳ ಚೆನ್ನಾಗಿ ಹೇಳೋರು. ಶೋಭಕ್ಕನಿಗೆ ಹೇಳ್ದೆ, ಎಲ್ಲ ನಿಮ್ಮ ಯಜಮಾನನ ಪಾಪದ ಕೂಸೋದು ಶೋಭಕ್ಕ, ನಿಮ್ಮ ಯಜಮಾನ ನಿಮ್ಮ ಸಾಹೇಬ ಅವ್ರ ಪಾಪದ ಕೂಸಿದ್ದು ಶೋಭಕ್ ಅವ್ರೆ. ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವು, ಪಶ್ಚಾತ್ತಾಪ ಯಾತ್ರೆ ಮಾಡೋಕ್ಕಿಂತ ಮುಂಚೆ ಶೋಭಕ್ ಅವ್ರೆ. ನಿಮ್ಮ ಪಾಪದ ಕೂಸಿದ್ದು ಒತ್ಕೊಂಡು ತಿರ್ತಾ ಇರೋದು. ನಮ್ಮ ನಿಖಿಲಣ್ಣ ಹೇಳ್ದ, ನಮ್ಮ ಪಾಪದ ಕೂಸು ನೀವ್ಯಾಕ್ರಿ ಎತ್ಕೊಂಡು ಹೋಗ್ತೀರ ಅಂತ. ಪಾಪ ಅವ್ರು ಹ್ಯಾಂಡಿಕ್ಯಾಪ್ ಮಾಡಿಬಿಟ್ಬಿಟ್ರು, ಕೈ ಕಾಲು ತಿರ್ಸ್ಬಿಟ್ಟ ಪಾಪದ ಕೂಸನ್ನ. ಆಮೇಲೆ ಯಡಿಯೂರಪ್ಪನವ್ರು ಹೊತ್ಕೊಂಡ್ರು, ಸದಾನಂದ ಗೌಡರು ಹೊತ್ಕೊಂಡ್ರು, ಜಗದೀಶ್ ಶೆಟ್ಟರು ಹೊತ್ಕೊಂಡ್ರು. ನಾವಂತೂ ಹೊತ್ಕೊಳಕ್ ಹೋಗ್ಲಿಲ್ಲ. 13ರಿಂದ 18ರವರೆಗೆ ಸಿದ್ದರಾಮಯ್ಯ ಹೊತ್ಕೊಳಕ್ ಹೋಗ್ಲಿಲ್ಲ. ಅದನ್ನ ಹಂಗೆ ಬಿಟ್ಬಿಟ್ರು ಆ ಕೂಸ್ನ. ಪುನಃ ಯಡಿಯೂರಪ್ಪನವರೇ 20ಕ್ಕೆ ಬಂದು ಹೊತ್ಕೊಂಡ್ರು. ಈಗ ಇದೇನಪ್ಪ ಇಷ್ಟೊಂದು ಓಡಾಡ್ತಾರಲ್ಲ ಈ ಹ್ಯಾಂಡಿಕ್ಯಾಪ್ ಕೂಸ್ ಹೊತ್ಕೊಂಡು, ಇದಕ್ಕೋಸಿ ಕೈ ಕಾಲು ಕೊಡ್ಸೋಣ ಅಂತ ಅಂದ್ಬಿಟ್ಟು ನಾವು ಈ ರಾಜಸ್ಥಾನದಿಂದ ಕಾಲ್ ಕೊಡೋರ್ನ ಇವ್ರನ್ನೆಲ್ಲ ಕರ್ಸ್ಬಿಟ್ಟು ರೆಡಿ ಮಾಡಿ ಕೊಟ್ರೆ, ಪಾಪ ಈಗೆಲ್ಲ ಬಿದ್ದುಬಿಟ್ರು ಬೀದಿಗೆ ಬಂದು. ಏನು ಕಾಂಪಿಟೇಷನ್, ನಾವು ರೈತರ ಪರ. ಪಾಪ ನಂಜುಂಡಸ್ವಾಮಿ ಅವ್ರ ಮಗಳು ಚೆನ್ನಾಗಿ ಹೇಳೋರು, ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ, ನೀವು ಧರಣಿ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ಅಂತ ನಮಗೂ ಸೇರಿಸಿ ಹೇಳೋರೆ. ನಾವೇನೋ ನಮ್ದು ಬೆನ್ಸಟ್ಕೊಳ್ಳೋದು ಬೇಡ. ನಮಗೂ ಬೈದವ್ರು, ಕಾಂಗ್ರೆಸ್ನವ್ರಿಗೂ ಬೈದವ್ರು. ಹೆಂಗೆ ನಿಮಗೆ ಖಂಡಿತ ಯೋಗ್ಯತೆ ಇಲ್ಲ. ನೀವು ಪಶ್ಚಾತ್ತಾಪ ಯಾತ್ರೆ ಬೇಕಾದ್ರೆ ಮಾಡಿ, ನಮ್ದೇನು ತಕರಾರಿಲ್ಲ. ಆದರೆ ಇದಕ್ಕೆ ದಯಮಾಡಿ ನೀವು ಉತ್ತರ ಕೊಟ್ಬಿಟ್ಟು ಮಾಡಿ. ಏನೋ ಭಾಳ ಏನು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ BJP ಅವರು. ನಮ್ಮ ಅಕ್ಕನೂ ಹೇಳೋರೆ, ನಮ್ಮ ಶೋಭಕ್ಕ ಭಾಳ ಚೆನ್ನಾಗಿ ಹೇಳೋರು. ಶೋಭಕ್ಕನಿಗೆ ಹೇಳ್ದೆ, ಎಲ್ಲ ನಿಮ್ಮ ಯಜಮಾನನ ಪಾಪದ ಕೂಸೋದು ಶೋಭಕ್ಕ, ನಿಮ್ಮ ಯಜಮಾನ ನಿಮ್ಮ ಸಾಹೇಬ ಅವ್ರ ಪಾಪದ ಕೂಸಿದ್ದು ಶೋಭಕ್ ಅವ್ರೆ. ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವು, ಪಶ್ಚಾತ್ತಾಪ ಯಾತ್ರೆ ಮಾಡೋಕ್ಕಿಂತ ಮುಂಚೆ ಶೋಭಕ್ ಅವ್ರೆ. ನಿಮ್ಮ ಪಾಪದ ಕೂಸಿದ್ದು ಒತ್ಕೊಂಡು ತಿರ್ತಾ ಇರೋದು. ನಮ್ಮ ನಿಖಿಲಣ್ಣ ಹೇಳ್ದ, ನಮ್ಮ ಪಾಪದ ಕೂಸು ನೀವ್ಯಾಕ್ರಿ ಎತ್ಕೊಂಡು ಹೋಗ್ತೀರ ಅಂತ. ಪಾಪ ಅವ್ರು ಹ್ಯಾಂಡಿಕ್ಯಾಪ್ ಮಾಡಿಬಿಟ್ಬಿಟ್ರು, ಕೈ ಕಾಲು ತಿರ್ಸ್ಬಿಟ್ಟ ಪಾಪದ ಕೂಸ್ನ. ಆಮೇಲೆ ಯಡಿಯೂರಪ್ಪನವ್ರು ಹೊತ್ಕೊಂಡ್ರು, ಸದಾನಂದ ಗೌಡರು ಹೊತ್ಕೊಂಡ್ರು, ಜಗದೀಶ್ ಶೆಟ್ಟರು ಹೊತ್ಕೊಂಡ್ರು. ನಾವಂತೂ ಹೊತ್ಕೊಳಕ್ ಹೋಗ್ಲಿಲ್ಲ. 13ರಿಂದ 18ರವರೆಗೆ ಸಿದ್ದರಾಮಯ್ಯ ಹೊತ್ಕೊಳಕ್ ಹೋಗ್ಲಿಲ್ಲ. ಅದನ್ನ ಹಂಗೆ ಬಿಟ್ಬಿಟ್ರು ಆ ಕೂಸ್ನ. ಪುನಃ ಯಡಿಯೂರಪ್ಪನವರೇ 20ಕ್ಕೆ ಬಂದು ಹೊತ್ಕೊಂಡ್ರು. ಈಗ ಇದೇನಪ್ಪ ಇಷ್ಟೊಂದು ಓಡಾಡ್ತಾರಲ್ಲ ಈ ಹ್ಯಾಂಡಿಕ್ಯಾಪ್ ಕೂಸ್ ಹೊತ್ಕೊಂಡು, ಇದಕ್ಕೋಸಿ ಕೈ ಕಾಲು ಕೊಡ್ಸೋಣ ಅಂತ ಅಂದ್ಬಿಟ್ಟು ನಾವು ಈ ರಾಜಸ್ಥಾನದಿಂದ ಕಾಲ್ ಕೊಡೋರ್ನ ಇವ್ರನ್ನೆಲ್ಲ ಕರ್ಸ್ಬಿಟ್ಟು ರೆಡಿ ಮಾಡಿ ಕೊಟ್ರೆ, ಪಾಪ ಈಗೆಲ್ಲ ಬಿದ್ದುಬಿಟ್ರು ಬೀದಿಗೆ ಬಂದು. ಏನು ಕಾಂಪಿಟೇಷನ್, ನಾವು ರೈತರ ಪರ. ಪಾಪ ನಂಜುಂಡಸ್ವಾಮಿ ಅವ್ರ ಮಗಳು ಚೆನ್ನಾಗಿ ಹೇಳೋರು, ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ, ನೀವು ಧರಣಿ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ಅಂತ ನಮಗೂ ಸೇರಿಸಿ ಹೇಳೋರೆ. ನಾವೇನೋ ನಮ್ದು ಬೆನ್ಸಟ್ಕೊಳ್ಳೋದು ಬೇಡ. ನಮಗೂ ಬೈದವ್ರು, ಕಾಂಗ್ರೆಸ್ನವ್ರಿಗೂ ಬೈದವ್ರು. ಹೆಂಗೆ ನಿಮಗೆ ಖಂಡಿತ ಯೋಗ್ಯತೆ ಇಲ್ಲ. ನೀವು ಪಶ್ಚಾತ್ತಾಪ ಯಾತ್ರೆ ಬೇಕಾದ್ರೆ ಮಾಡಿ, ನಮ್ದೇನು ತಕರಾರಿಲ್ಲ. ಆದರೆ ಇದಕ್ಕೆ ದಯಮಾಡಿ ನೀವು ಉತ್ತರ ಕೊಟ್ಬಿಟ್ಟು ಮಾಡಿ.